ಸ್ನೇಹಿತರು ಚಿನ್ರಾಜ್ ಅವರು ಹೇಳ್ತಾನೆ ಇದ್ರು, ನಾಳೆ ಕಾರ್ಯಕ್ರಮ ಇದೆ, ನಿನ್ನೆ ಹೇಳಿದ್ರು, ಮೊನ್ನೆ ಹೇಳಿದ್ರು. ಇವತ್ತು ಬೆಳಗ್ಗೆಯಿಂದ ವಿಧಾನಸೌಧದಲ್ಲಿ ಕೂತ್ಕೊಂಡು ಮತ್ತೆ ಬಿಟ್ಟಿದ್ದೆ ನಾನು. ಈಚೆ ಬಂದ ಮೇಲೆ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಹೋಗ್ಬೇಕು ಅಂತ. ಇಲ್ಲ, ಇನ್ನೊಂದು ಅವರ್ ಮುಂಚಿತವಾಗಿ ಬರ್ತಿದ್ದೆ, ಪಬ್ಲಿಕ್ ನ ಅಟೆಂಡ್ ಮಾಡ್ಕೊಂಡು ಕೂತಿದ್ದೆ, ಕ್ಷಮಿಸಬೇಕು, ಲೇಟ್ ಆಗಿ ಬಂದಿದ್ದೀನಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಿತ್ರ ಮನು ಬೆಳಗಾರ್ ಅವರೇ, ಪ್ರಶಸ್ತಿ ಪುರಸ್ಕೃತವಾದಂಥ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರೇ, ಹಿಂದೂಧರ್ ಹೊನ್ನಾಪುರ್ ಅವರ ಪುತ್ರಿ ಅವರ ಪರವಾಗಿ ಆಗಮಿಸಿದ್ದಾರೆ. ಅವರು ಕೂಡ ನಾವು ನಮ್ಮ ನಮನಗಳನ್ನು ತಿಳಿಸಬೇಕಾಗಿದೆ. ಫಾದರ್ ಥೋಮಸ್ ಸರ್ ಅವರೇ, ವೇದಿಕೆಯಲ್ಲಿರುವಂತ ಎಲ್ಲ ಮೇಡಮ್ ರಾಗಿಣಿ ಅವರು, ರೀಟಾ ರೇಣಿ ಅವರು, ಎಲ್ಲ ಹಿರಿಯ ಫಾದರ್ಗಳು, ಸಿಸ್ಟರ್ಗಳು, ಫಾದರ್ ಚಿಸರಾರ್ ಅವರ ದೊಡ್ಡ ಬಂಧು ಬಳಗ ಇಲ್ಲಿದೆ. ಎಲ್ಲರೂ ಕೂಡ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವ್ರು ಹೇಳಿದಂಗೆ ನಾನಿಲ್ಲಿ ಮಂತ್ರಿಯಾಗಿ ನಾನಿಲ್ಲಿಗೆ ಬಂದವನಲ್ಲ. ನಿಮ್ಮ ಹೋರಾಟಗಳಲ್ಲಿ ಕೂಡ ನಾನೊಬ್ಬ ಶಾಸಕನಾಗಿ, ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಿಂತವನಲ್ಲ. ನಮ್ಮದೇ ಆದಂತ ಒಂದು ಮನುಷ್ಯನ ಆಚಾರ ವಿಚಾರದಲ್ಲಿ ಒಂದು ಬದ್ಧತೆಯನ್ನ ಇಟ್ಕೊಂಡು ನಾನು ನಮ್ಮ ಭಾಷೆಗೆ, ನಮ್ಮ ನಾಡಿಗೆ, ಈ ನಮ್ಮ ಚಿಂತನೆಗೆ ಹೋರಾಟವನ್ನು ಮಾಡ್ತಾ ಇರೋ ಜೊತೆಯಲ್ಲಿ ನಾನು ಒಬ್ಬ ಇದ್ದೇನೆ ಅನ್ನೋ ದೃಷ್ಟಿಯಿಂದ ನನ್ನ ಹೆಜ್ಜೆಯನ್ನ ಇಟ್ಟು ಬಂಗಾರಪ್ಪನವರ ಮಂತ್ರಿಮಂಡಲ ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ದಂಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮಂತ್ರಿ ಆದರು. ಆಗ ಶಾಸಕನಾಗಿದ್ದ ಕೂಡ ಆಗ ಹೋರಾಟ ಕಬ್ಬೂಲ್ ಪಾರ್ಕ್ನಲ್ಲಿ ನಡೆದಿದ್ದು ನನಗೆ ನೆನಪಿದೆ. ನಾನು ಅದರಲ್ಲೂ ಕೂಡ ಪಾಲ್ಗೊಂಡಿದ್ದೆ. ಸೊ ಆವತ್ತಿಂದ ಇವತ್ತರೂ ಕೂಡ ಅನೇಕ ಮಂತ್ರಿ ಸ್ಥಾನದಲ್ಲಿ ಇದ್ದಂತ ಕೂಡ ಬೇಕಾದಷ್ಟು ಜನ ನೀನೊಬ್ಬ ಮಿನಿಸ್ಟ್ರು, ನೀನ್ ಹಿಂಗೆಲ್ಲ ಐಡೆಂಟಿಫೈ ಆಗಬಾರದು ಅಂತ ಬೇಕಾದಷ್ಟು ಜನ ನನಗೆ ಇರುವೆಲ್ಲ ಬುದ್ಧಿ ಮಾತುಗಳನ್ನ ಹೇಳಿದವರು ಬಹಳ ಜನ ಇದ್ದಾರೆ. ಆದರೆ ಯಾರೇ ಒಬ್ಬ ವ್ಯಕ್ತಿ ಯಾರನ್ನ ಒಪ್ಸೋದು ಬಿಟ್ಟೋದಕ್ಕಿಂತ ಮುಖ್ಯವಾಗಿ ತಮ್ಮ ಆತ್ಮಸಾಕ್ಷಿ ಒಪ್ಪಬೇಕಲ್ಲ. ಸೊ ಆತ್ಮಸಾಕ್ಷಿ ಜೊತೆಲಿ ನಾನು ಚೆಸರಾರ್ ಅವರ ಹೋರಾಟದಲ್ಲಿ ನಿಂತವನು. ಇವತ್ತು ಇಂಥ ದೊಡ್ಡ ಗಣ್ಯ ಸಾಹಿತಿಗಳಿಗೆ ಈ ಸಾಹಿತ್ಯ ಪರಿಷತ್ನಲ್ಲಿ ಈ ದತ್ತಿ ಸಮಾರಂಭದಲ್ಲಿ ಪ್ರದಾನ ಮಾಡಲಿಕ್ಕೆ ನಾನಿಲ್ಲಿಗೆ ಬಂದಿದ್ದೇನೆ. ಪುರಂದರದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಂಗೆ ಇವತ್ತು ಚೆಸರಾರ್ ಅವರ ದತ್ತಿ ಪ್ರದಾನ ಮಾಡುವಂತ ಭಾಗ್ಯ ನನ್ ಸಿಕ್ಕಿದ್ಯಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಭಾವಿಸ್ಕೊಂಡಿದ್ದೆ. ಬದುಕಿನ ದೊಡ್ಡ ಪ್ರಶ್ನೆ ಸಾವು. ಸಾವಿನ ಉತ್ತರವೇ ಜೀವನದ ಬದುಕು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಬಹಳ ಜನ ನನ್ನ ಸ್ನೇಹಿತರು ನನ್ನ ಭಾಷಣದಲ್ಲಿ ಕೇಳಿಸ್ಕೊಂಡಿದ್ದಾರೆ.
ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನೇನ್ ಮಾಡಿದ್ದಾರೆ ಎನ್ನುವುದು ಬಹಳ ಮುಖ್ಯವಾದಂತ ವಿಚಾರ ಅಂತ. ಹಂಗೆ ನಾನು ಬಹಳ ಚಿಕ್ಕದಿನಿಂದ ಸುಮಾರು ಚಸರ ಅವರ ಪರಿಚಯ ಒಂದು 25 ವರ್ಷ ಮೇಲೆ ನನಗೆ ಇರ್ಬೋದು. ಅವರ ಒಂದು ಪರ್ಸನಾಲಿಟಿ ಇತ್ತಲ್ಲ, ಬಹುಶಃ ಯಾವ ಹೋರಾಟಗಾರರಿಗೂ ಆ ಒಂದು ವ್ಯಕ್ತಿತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ವ್ಯಕ್ತಿತ್ವವನ್ನ, ಆ ಸ್ಪಷ್ಟತೆಯನ್ನ ಅವರ ಜೀವನ ಉದ್ದಕ್ಕೂ ಕೂಡ ಅವರು ನೋಡಿಕೊಂಡು ಬೆಳೆಸ್ಕೊಂಡು ಬಂದದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಬಹಳ ಅನೇಕ ಬಾರಿ ನನ್ನನ್ನ